ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ಸ್. ನಾಳಿನ ಆಸೆದಾರವ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ನಿನ್ನೆ ಸಂಚಿಕೆಯಲ್ಲಿ ಶಾಂತಿ ಮನೆಗೆ ಬಂದು ಜಗಳ ಮಾಡ್ತಾಳೆ. ಮಂಜುನ್ಗೆ ಚಪ್ಪಲಿ ತೊಗೊಂಡೆಲ್ಲ ಹೊಡಿತಾಳೆ. ಈ ಥರ ಬ್ಯಾಗ್ ಕದ್ದಿದ್ದಾನೆ ಅಂತ. ಆಗ ಮೀನಾ, ಕುಸುಮ ಎಲ್ಲರೂ ಚೆನ್ನಾಗಿ ಜೋರಾಗಿ ಅಳ್ತಾ ಇರ್ತಾರೆ. ಆಗ ಶಾಂತಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಕುಸುಮ ಅವರು ಜೋರಾಗಿ ಅಳ್ತಾ ಕೂತಿರ್ತಾರೆ. ಆಗ ಮಂಜ ಬಂದು ಸಮಾಧಾನ ಮಾಡ್ತಿರ್ತಾನೆ. ಕುಸುಮ ಅವರು ಮಂಜನ್ಗೆ ಚೆನ್ನಾಗಿ ಬೈತಾ ಇರ್ತಾರೆ. ನಾನು ಅತ್ತೆ ಬ್ಯಾಗ್ ಕದ್ದಿದ್ದು ಭಾವನ್ಗೆ ಮೊದಲೇ ಗೊತ್ತಿತ್ತಕ್ಕ ಅಂತ ಮಂಜ ಮೀನಿಗೆ ಹೇಳ್ತಾನೆ. ಆಗ ಕುಸುಮ ಅವರು ಕೇಳ್ತಾರೆ, ಅಳಿಯಂದ್ರಿಗೆ ಇದು ಮೊದಲೇ ಗೊತ್ತಿತ್ತ ಅಂದಾಗ ಹೌದಮ್ಮ ಗೊತ್ತಿತ್ತು, ಅದಕ್ಕೆ ಭಾವ ನನ್ನ ಕೈ ಮುರಿದಾಕಿದ್ದು ಅಂತ ಮಂಜ ಹೇಳ್ತಾನೆ. ಕನಕ ಭಯ ಪಡ್ಕೊಂಡು ಏನೇನೋ ಹೇಳ್ತಿದ್ಯಾ ಅಂತ ಹೇಳಿದಾಗ ಮಂಜ ಹೌದು ಅಂತ ಹೇಳಿ ಅಲ್ಲಿ ಆಗಿದ್ದನ್ನೆಲ್ಲ ಅವನು ಹೇಳ್ತಾನೆ. ಅವತ್ತು ಮತ್ತೆ ವಾಪಸ್ ನಾನು ಸೂರ್ಯ ಭಾವಂಗೆ ಬ್ಯಾಗನ್ನು ಕೊಟ್ಟಿದ್ದನ್ನು ಮಂಜ ಹೇಳ್ತಾನೆ. ಅದಕ್ಕೆ ನನ್ನ ಕೈ ಮುರಿದಾಕಿದ್ದು, ಆದರೆ ಇದನ್ನೆಲ್ಲ ಯಾರಿಗೂ ಸಹ ಹೇಳಲಿಲ್ಲ, ನಿನಗೂ ಸಹ ಹೇಳಲಿಲ್ಲ ಅಕ್ಕ ಅಂತ ಮಂಜ ಹೇಳ್ತಾನೆ. ಕುಸುಮ ಅವ್ರು ಅಳ್ಕೊಂಡು, ಅಯ್ಯೋ ದೇವರೇ, ಅವತ್ತು ನಾನು ಅಳಿಯಂದ್ರಂಗೆ ತುಂಬಾ ಬೈದೆ ಈ ಥರ ನಿನ್ನ ಕೈ ಮುರಿದಾಕಿದ್ಗೆ, ಆದರೆ ಈ ಥರ ಮಾಡಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅವರಾಗಿದ್ದಕ್ಕೆ ಅಷ್ಟು ಮಾಡಿದ್ದಾರೆ, ಬೇರೆಯವರಾಗಿದ್ದಿದ್ರೆ ಇನ್ನೂ ಏನು ಮಾಡ್ತಿದ್ರೋ ಏನೋ ಅಂತ ಕುಸುಮ ಅವರು ಅಳ್ತಾ ಇರ್ತಾರೆ. ಮೀನಾ, ಅಯ್ಯೋ ನಿನಗೆ ಹೊಡೆದ್ರು ಅಂತ ನಾನು ಅವ್ರದ್ದು ಎಷ್ಟು ಜಗಳ ಮಾಡಿದೆ, ಎಷ್ಟು ಬೈದೆ ಕಣೋ, ಆದರೆ ಯಾವತ್ತು ಒಂದು ದಿವಸನೂ ನೀ ಈ ಥರ ಮಾಡಿದೆ ಅಂತ ನನಗೆ ಯಾವತ್ತೂ ಹೇಳಲೇ ಇಲ್ಲ ಕಣೋ ಅಂತ ಮೀನಾ ಹೇಳ್ತಾಳೆ. ನನಗೆ ಗೊತ್ತು ಕಣೋ, ಅವ್ರು ಯಾಕೆ ನನಗೆ ಹೇಳಿಲ್ಲ, ಇದನ್ನೆಲ್ಲ ಹೇಳಿದರೆ ನಂಗೆ ತಡ್ಕೊಳಕ್ಕಾಗೋದಿಲ್ಲ ಅಂತ ಅವ್ರು ಎಲ್ಲನೂ ಮುಚ್ಚಿಟ್ಬಿಟ್ಟಿದ್ದಾರೆ. ನಾನು ಇದೆಲ್ಲ ತಿಳ್ಕೊಳ್ದಿರೋ ಅವ್ರ ಹತ್ರ ಎಷ್ಟು ಜಗಳ ಮಾಡಿದೆ, ಎಷ್ಟು ಬೈದಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಇದೆಲ್ಲ ನಿನಗೆ ಅರ್ಥ ಆಗಲ್ಲ ಕಣೋ ಅಂತ ಮೀನಾ ಹೇಳ್ತಾಳೆ. ಆಗ ಕನಕ ಹೇಳ್ತಾಳೆ, ಬೇರೆ ಯಾರಾದರೂ ಆಗಿದ್ದರೆ ಆ ಜಾಗದಲ್ಲಿ ಪೊಲೀಸವ್ರಿಗೆ ಇಟ್ಕೊಡ್ತಾಯಿದ್ರು, ಆದರೆ ಅವರಾಗಿದ್ದಕ್ಕೆ ನಿನ್ನ ಸುಮ್ಮನೆ ಬಿಟ್ಟಿದ್ದಾರೆ ಬುದ್ಧಿವಾದ ಹೇಳ್ಬಿಟ್ಟು. ನಿನಗೋಸ್ಕರ ಎಕ್ಸಾಮ್ಗಲ್ಲಿ ನಿನಗೆ ಬರೆಯೋಕ್ಕೆ ಬಿಟ್ಟಿಲ್ಲ ಅಂತ ಅವರು ನಿನಗೋಸ್ಕರ ಒಂದು ದಿವಸ ಜೈಲಿಗೆಲ್ಲ ಹೋಗಿದ್ದಾರೆ ಅಂತ ಕನಕ ಅಳ್ತಾ ಹೇಳ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡು ಕುಸುಮ ಅವರು ಶಾಕಾಗಿ ಏನೇನೋ ಹೇಳ್ತಿದ್ಯಾ ಅಂತ ಕುಸುಮ ಹೇಳ್ತಾರೆ. ಕನಕ ಹೇಳ್ತಾಳೆ, ಹೌದಮ್ಮ, ಇವ್ನಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಿ ಭಾವ ಒಂದು ದಿವಸ ಜೈಲಲ್ಲಿದ್ದರು ಅಂತ ಕನಕ ಹೇಳ್ತಾಳೆ. ಆಗ ಮೀನಾ ಹೇಳ್ತಾಳೆ, ಅವರು ನಮ್ಮನೆ ಮಾನ ಮರ್ಯಾದೆ ಹೋಗಬಾರ್ದು ಅಂತ ಅವ್ರು ಇಷ್ಟೆಲ್ಲ ಕಷ್ಟಪಡ್ತಿದ್ದಾರೆ. ಅವ್ರ ಫೋನ್ ಕಳೆದಾಗ ಅವ್ರು ಯಾಕೆ ಇಷ್ಟು ಒದ್ದಾಡ್ತಿದ್ರು ಅಂತ ನನಗೆ ಇವಾಗ ಇದೆಲ್ಲ ಅರ್ಥ ಆಗ್ತಿದೆ ಅಂತ ಮೀನಾ ಹೇಳ್ತಾಳೆ. ಆ ವಿಡಿಯೋ ಆಚೆ ಬಂದರೆ ಎಲ್ಲಿ ಒಂದು ಜೀವನ ಹಾಳಾಗುತ್ತೋ ಅಂತ ಎಷ್ಟೆಲ್ಲ ಒದ್ದಾಡ್ತಾಯಿದ್ರು, ಆದರೆ ಏನೇ ತಪ್ಪು ಮಾಡಿದ್ರು ಅದು ಒಂದಲ್ಲ ಒಂದು ದಿವಸ ಆಚೆ ಬಂದೇ ಬರುತ್ತೆ, ಅದು ನೋಡಿ ಈ ಥರ ಆಯಿತು ಅಂತ ಮೀನಾ ಜೋರಾಗಿ ಹೇಳ್ಕೊಂಡು ಅಳ್ತಾಳೆ. ಕುಸುಮ ಅವರು, ಹಾಗಾದರೆ ಆ ವಿಡಿಯೋ ಅಳಿಂದ್ರ ಮೊಬೈಲಿಂದನೇ ಬಂದಿರೋದಾ ಅಂತ ಕುಸುಮ ಕೇಳ್ತಾರೆ. ಆಗ ಕನಕ ಹೇಳ್ತಾಳೆ, ಇವನೇ ಹೇಳಿದ್ನಲ್ಲಮ್ಮ, ಇದೆಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ಇದನ್ನು ನೀವು ಹೇಳ್ಕೊಬೇಕಂದ್ರೆ ಆಚೆ ಹೇಳ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಇವಾಗ ನೋಡು ಆಚೆ ಬಂದಮೇಲೆ ಎಲ್ಲರಿಗೂ ಎಷ್ಟೆಲ್ಲ ಅವಮಾನ ಆಗ್ತಾಯಿದೆ ಅಂತ ಕನಕ ಹೇಳ್ತಾ ಇರ್ತಾಳೆ. ಆಗ ಕುಸುಮ ಅವರು, ನಿಜವಾಗ್ಲೂ ಅಳಿಯಂದ್ರ ಥರ ಮನಸ್ಸು ಯಾರಿಗೂ ಬರೋದಿಲ್ಲ. ಸ್ವಂತ ತಾಯಿ ಬ್ಯಾಗ್ ಕದ್ದಿದ್ರು ಸಹ ಯಾರಿಗೂ ಹೇಳ್ದಿರನೇ ವಿಷಯ ಮುಚ್ಚಿಟ್ಟಿದ್ದಾರೆ, ಇವನ ಜೀವನ ಹಾಳಾಗಬಾರ್ದು ಅಂತ. ಅವ್ರ ಥರ ಒಳ್ಳೆ ಮನುಷ್ಯ ಎಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಕುಸುಮ ಹೇಳ್ಕೊಂಡು ಅಳ್ತಿರ್ತಾರೆ. ಮೀನಾ ಹೇಳ್ತಾಳೆ, ನಾನು ಅಷ್ಟೇ ನಮ್ಮ ಅವ್ರ ಮನಸ್ಸನ್ನು ನಾನು ಅರ್ಥನೇ ಮಾಡ್ಕೊಂಡಿಲ್ಲ, ಆದರೆ ನನಗೆ ಬೇಜಾರಾಗಬಾರ್ದು ಅಂತ ಅವ್ರು ಈ ವಿಷಯನ ಎಲ್ಲೂ ಹೇಳ್ಕೊಂಡಿದ್ದೀರ ತನ್ನಲ್ಲೇ ಮುಚ್ಚಿಟ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಮೀನಾ ಅಳ್ತಾ ಇರಬೇಕಾದ್ರೆ ಕುಸುಮ ಅವರು, ಇನ್ನೂ ಎಷ್ಟು ಅಂತ ನಮ್ಗೆ ಈ ಥರ ಕಷ್ಟ ಕೊಡಬೇಕು ಅಂತ ಅಂದ್ಕೊಂಡಿದ್ಯೋ ಅಂತ ಮಂಜನ್ಗೆ ಕುಸುಮ ಅವರು ಕೇಳ್ತಾರೆ. ಆಗ ಮಂಜ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ ಅಂತ ಮಂಜ ಕುಸುಮ ಅವ್ರ ಕೈ ಇಟ್ಕೊಂಡು ಕೇಳ್ಕೊತಿರ್ತಾನೆ. ಆಗ ಕುಸುಮ ಅವರು ಹೇಳ್ಕೊಂಡು, ಬಿಡೋ ನನ್ನ ಕೈನ, ನನ್ನ ಗಂಡ ಒಂದು ಇರುವೆಗೂ ತೊಂದರೆ ಕೊಡಬಾರ್ದು ಅಂತ ಬದುಕಿದವರು, ಅಂಥದ್ರಲ್ಲಿ ನೀನು ಮಾಡಿದ ತಪ್ಪಿಗೆ ಟ್ರೈನು ಸಿಕ್ಕಾಕೊಂಡು ಸತ್ತೋದ್ರು. ಇಷ್ಟು ದೊಡ್ಡ ತಪ್ಪು ಮಾಡಿದ್ಯಾ ಗೊತ್ತಾ, ನೀನು ದೊಡ್ಡ ಪಾಪಿ ಕಣೋ ನೀನು, ಅವರೇ ಹೋದ್ಮೇಲೆ ನೀನು ಯಾಕೋ ಇನ್ನೂ ಬದುಕಿದ್ಯಾ, ನೀನು ಸತ್ತೋಗ್ಬಾರ್ದ ಅಂತ ಕುಸುಮ ಅವರು ಅಳ್ಕೊಂಡು ಬೈತಾರೆ. ಆಗ ಕುಸುಮ ಅವರು ಜೋರಾಗಿ ಹೊಡೆಯೋದಕ್ಕೆ ಹೋದಾಗ ಮೀನಾ ಇಟ್ಕೊಂಡು ಸಮಾಧಾನ ಮಾಡ್ತಾಳೆ. ಅಲ್ಲ ಕಣೋ, ನೀನು ಮಾಡಿದ ತಪ್ಪಿಗೆ ಈಗ ನಿಮ್ಮ ಅಕ್ಕ ಜೀವನನೂ ಹಾಳಾಗೋಯ್ತು ಅಂತ ಕುಸುಮ ಅವರು ಕೋಪ ಮಾಡ್ಕೊಂಡು ಬೈಕೊಂಡು ಅಳ್ತಿರ್ತಾರೆ. ಆಗ ಮೀನಾ ಕುಸುಮ ಅವ್ರಿಗೆ ಸಮಾಧಾನ ಮಾಡಿ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಶಾಂತಿ ಯೋಚನೆ ಮಾಡಿಕೊಂಡು ಕೂತ್ಕೊಂಡಿರ್ತಾಳೆ. ಈ ಕಡೆ ಮನೋಜ, ಅಪ್ಪ ನೋಡು, ಅವತ್ತು ಮೀನಾ ತಮ್ಮನಿಗೆ ಅವತ್ತು ನಮ್ಮ ಮನೆಗೆ ಬಂದಾಗ ಚೆಕ್ ಮಾಡಿದ್ಕೆ ನೀನು ಎಷ್ಟೆಲ್ಲ ನನಗೆ ಬೈದೆ, ಇವತ್ತು ನೋಡಿ ಎಂಥ ಕೆಲಸ ಮಾಡಿದ್ದೇನೆ ಅಂತ ಮನೋಜ ಅವ್ರ ಅಪ್ಪಂಗೆ ವಿಡಿಯೋನ ತೋರಿಸ್ತಾನೆ. ರಂಗನಾಥ್ ಮನೋಜನೇ ಗುರಾಯಿಸ್ತಾ ಇರ್ತಾರೆ. ಈ ಕಡೆ ಶಾಂತಿ, ಅಲ್ಲ ಕಣ್ರಿ, ನಾನು ಎಷ್ಟೆಲ್ಲ ಬಡ್ಕೊಂಡೆ ಅವತ್ತು ನಿಮಗೆ ಸಂಬಂಧ ಬೇಡ ಅಂತ, ಆದರೂ ಅವತ್ತು ನಾನು ಬಾಯಿ ಮುಚ್ಚಿಸ್ಬಿಟ್ಟು ನೀವು ಮದುವೆ ಮಾಡಿದ್ರಿ. ಇವಾಗ ನೋಡಿ ಮೀನಾ ತಮ್ಮ ಎಷ್ಟೆಲ್ಲ ತಪ್ಪು ಮಾಡಿದ್ದಾನೆ, ಇವಾಗ ನೀವು ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋಂಗೆ ಆಯ್ತಿರಲ್ರಿ ಅಂತ ಶಾಂತಿ ಬೈತಾ ಇರ್ತಾಳೆ. ಈ ಕಡೆ ರೋಹಿಣಿ ಯೋಚನೆ ಮಾಡ್ತಾ ಇರ್ತಾಳೆ, ಅಪ್ಪ ನಾನು ಅಂದ್ಕೊಂಡಂಗೆಲ್ಲ ಆಯಿತು, ಹೇಗೋ ದಿನೇಶನ ಕಾಟನೂ ತಪ್ಪಿತು, ಈ ಕಡೆ ಮೀನನೂ ಆಚೆ ಹೋದ್ಲು, ಇದೇ ರೀತಿಯಿಂದ ಸೂರ್ಯನ ಮನೆ ಬಿಟ್ಟು ಹೋಗ್ಬಿಟ್ರೆ ಸಾಕು, ನಾನು ಅಂದ್ಕೊಂಡಾಗೆಲ್ಲ ಆಗುತ್ತೆ ಅಂತ ಖುಷಿ ಪಡ್ತಿರ್ತಾಳೆ.
ರೋಹಿಣಿ ನಾಟಕ ಮಾಡಿಕೊಂಡು, ಅತ್ತೆ ನೀವು ಮಧ್ಯಾಹ್ನದಿಂದ ಏನೂ ತೊಗೊಂಡಿಲ್ಲ, ಊಟ ಮಾಡಿಲ್ಲ, ನಿಮ್ಮ ಟೀ ಮಾಡಿಕೊಡ್ಲಾ ಅಂತ ಕೇಳ್ತಾಳೆ. ಶಾಂತಿ ಅಯ್ಯೋ ನಾನು ಊಟ ಮಾಡಿ ಏನಮ್ಮ ಮಾಡಬೇಕು, ಈ ವಿಡಿಯೋನ ಎಲ್ಲ ಇಡೀ ಊರೇ ನೋಡಾಗಿದೆ, ಇಂಥ ಸಂಬಂಧ ಮಾಡಿದ್ದೀರಾ ಅಂತ ಎಲ್ಲರೂ ನನಗೆ ಕ್ಯಾಕರಿಸಿ ಉಗಿತಾವ್ರೆ ಅಂತ ಬೇಜಾರು ಮಾಡಿಕೊಂಡು ಶಾಂತಿ ಹೇಳ್ತಾಳೆ. ಆಗ ಮನೋಜ ಕರೆಕ್ಟಾಗಿ ಹೇಳ್ದಮ್ಮ, ಇನ್ಮೇಲೆ ನೀನು ಯಾವಾಗಾರು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ನಿನ್ನ ಗುರ್ತು ಹಿಡಿದು ಇವ್ರ ಹತ್ರನೇ ಅಲ್ವಾ ಬ್ಯಾಗ್ ಕಿತ್ಕೊಂಡು ಹೋಗಿದ್ದಂತೆಲ್ಲ ನೀನು ಆಡ್ಕೊಂಡು ನಗ್ತಾರಮ್ಮ ಅಂತ ಮನೋಜ ಹೇಳ್ತಾನೆ. ರೋಹಿಣಿ ಮಾವ ನೀವು ಊಟ ಮಾಡಿಲ್ಲ, ನಿಮಗೂ ಏನಾದ್ರು ತೊಗೊಂಬರಲ್ಲ ಅಂತ ರೋಹಿಣಿ ಕೇಳ್ತಾಳೆ. ರಂಗನಾಥವ್ರು ಹೇಳ್ತಾರೆ, ನೀ ಮತ್ತೆ ಕೊಡ್ತಾ ಇದ್ದಾಳೆ ಅಮ್ಮ, ಅವ್ರು ಕೊಡ್ತಾ ಇರೋ ವಿಷಯನೇ ನನಗೆ ಹೊಟ್ಟೆ ತುಂಬೋಗ್ತಾ ಇದೆ, ಅಂಥದ್ರಲ್ಲಿ ನನಗೇನೂ ಬೇಡಮ್ಮ ಅಂತ ರಂಗನಾಥವ್ರು ಹೇಳ್ತಾರೆ. ಅಲ್ಲಿ ಸೂರ್ಯ ಟ್ರಿಪ್ ಮುಗಿಸ್ಕೊಂಡು ಮನೆಗೆ ಬಂದು, ಅಪ್ಪ ಮನೇಲೇ ಇದೆಯಾ, ಒಳ್ಳೇದಾಯ್ತು ಬಿಡಪ್ಪ, ನಾನು ಅಂದ್ಕೊಂಡು ನೀನು ಫ್ರೆಂಡ್ಸ್ ಜೊತೆ ಎಲ್ಲ ಸುತ್ತಾಡೋಕೆ ಹೋಗಿದ್ಯಾ ಅಂತ ಅಂದ್ಕೊಂಡೆ, ಇಲ್ಲೇ ಇದೆಯಾ ಅಂತ ಸೂರ್ಯ ಹೇಳ್ತಾನೆ. ರಂಗನಾಥವ್ರು ಏನೂ ಮಾತಾಡ್ದಿರ ಸೈಲೆಂಟಾಗಿ ಕುತ್ಕೊಂಡಿರ್ತಾರೆ. ಆಗ ಸೂರ್ಯ ಶಾಕಾಗಿ, ಯಾಕಪ್ಪ ಏನೂ ಮಾತಾಡ್ತಾ ಇಲ್ಲ, ಏನಾಯಿತು, ಎಲ್ಲರೂ ಯಾಕೆ ಹೀಗಿದ್ದೀರಾ ಅಂತ ಸೂರ್ಯ ಕೇಳ್ತಾನೆ. ಸೂರ್ಯ ಮನೋಜನ್ ನೋಡಿ ಪೆಂಗ್ಯ ಏನಾಯಿತು ಅಂತ ಕೇಳಿಬಿಟ್ಟು, ಮೀನಾ ಎಲ್ಲಿ ಅಂತ ಮೀನನ್ನು ಹುಡುಕ್ತಾ ಇರ್ತಾನೆ. ಸೂರ್ಯ ಅಪ್ಪ ಎಲ್ಲಪ್ಪ ಮೀನಾ ಹೂವು ಕೊಡೋದಕ್ಕೆ ಹೋಗಿದ್ದಾಳ ಅಂತಂದಾಗ ರಂಗನಾಥ್ ಏನೂ ಮಾತಾಡ್ದಿರ ಸೂರ್ಯನೇ ನೋಡ್ತಿರ್ತಾರೆ. ಆಗ ರಂಗನಾಥ್ ಸೂರ್ಯ ನೋಡ್ಕೊಂಡು, ಏನಪ್ಪ ನಿಂಗೆ ಏನು ವಿಷಯ ಗೊತ್ತಿಲ್ವಾ ಅಂತ ಕೇಳ್ತಾರೆ. ಸೂರ್ಯ ಏನು ವಿಷಯಪ್ಪ, ಯಾರಿಗಾದ್ರೂ ಏನಾದರೂ ಆಯ್ತಾ, ಮೀನಾ ಎಲ್ಲಪ್ಪ ಅಂತ ಸೂರ್ಯ ಕೇಳ್ತಾನೆ. ಶಾಂತಿ ನೀನು ಹೆಂಡ್ತಿಗೆ ಏನೂ ಆಗಿಲ್ಲ ಕಣೋ, ನಮಗೇನು ಆಗದೆ ಇರೋದೇ ದೊಡ್ಡ ವಿಷಯ ಅಂತ ಶಾಂತಿ ಹೇಳ್ತಾಳೆ. ಸೂರ್ಯ ಅಪ್ಪ ಏನಾಯ್ತಪ್ಪ ಅಂತ ಹೇಳ್ತಾ ಇರ್ಬೇಕಾದ್ರೆ ಮನೋಜ ಆ್ಯಕ್ಟಿಂಗ್ ಮಾಡಬೇಡ್ವೋ, ಇದುವರೆಗೂ ನಿನ್ನ ವಿಷಯನೇ ಗೊತ್ತಾಗಿಲ್ವೇನೋ, ಈ ವಿಡಿಯೋ ನೀನು ಏನೂ ನೋಡೇ ಇಲ್ವೇನೋ ಅಂತ ಮನೋಜ ಕೇಳ್ತಾನೆ. ಸೂರ್ಯ ಶಾಕಾಗಿ ವಿಡಿಯೋನ ಯಾವ ವಿಡಿಯೋ ಅಂತ ಸೂರ್ಯ ಕೇಳ್ತಾನೆ. ಮನೋಜ ಯಾಕೋ ನಿನ್ನ ಫೋನಲ್ಲಿ ವಿಡಿಯೋ ಬಂದಿಲ್ವೇನೋ ಅಂತ ಅಂದಾಗ ನನ್ನ ಫೋನೇ ಕಾಣಿಸ್ತಲ್ಲ ಕಣೋ, ಕಳೆದೋಗಿದೆ ಅಂತ ಸೂರ್ಯ ಹೇಳ್ತಾನೆ. ಮನೋಜ ಅದಕ್ಕೆ ನಿಂಗೆ ವಿಷಯ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು, ನೀನು ಆವಾಗವಾಗ ಟಿ ವಿ ಹಾಕ್ಬಿಟ್ಟು ಪಿಕ್ಚರ್ ತೋರಿಸ್ತೀಯಲ್ಲೋ, ಇರೋ ನಾನು ತೋರಿಸ್ತೀನಿ, ನೀನು ಹೆಂಡ್ತಿ ಅವ್ರ ಫ್ಯಾಮಿಲಿದು ಎಲ್ಲ ಒಂದು ಪಿಕ್ಚರ್ ತೋರಿಸ್ತೀನಿ ಇರೋ ಅಂತ ಮನೋಜ ಟಿ ವಿನ ಆನ್ ಮಾಡಿ ಕನೆಕ್ಟ್ ಮಾಡ್ತಾನೆ. ಆಗ ವಿಡಿಯೋ ನೋಡಿದ ತಕ್ಷಣ ಸೂರ್ಯಂಗೆ ಫುಲ್ ಶಾಕ್ ಆಗುತ್ತೆ. ಈ ವಿಡಿಯೋ ಹೆಂಗೆ ಸಿಕ್ತು, ಹೆಂಗೆ ಬಂತು ಅಂತ ಯೋಚನೆ ಮಾಡ್ತಿರ್ತಾನೆ ಸೂರ್ಯ. ಆಗ ಮನೋಜ ನೋಡ್ತೀನೋ ನಿಮ್ಮ ಬಾಂಬೈದ ಮಾಡಿರೋ ಕೆಲಸನ, ಅಮ್ಮ ದುಡ್ಡನ್ನೇ ಕದ್ದಿದ್ದನ್ನು ನೋಡು ಅಂತ ಮನೋಜ ಹೇಳ್ತಾನೆ. ಸೂರ್ಯ ಈ ವಿಡಿಯೋ ನಿನ್ಗೆ ಯಾರೋ ಕಳಿಸಿದ್ದು ಅಂತ ಕೇಳಿದಾಗ, ನನಗೆ ಮಾತ್ರ ಸಿಕ್ಕಿಲ್ಲ ಕಣೋ, ಇಡೀ ಊರಿಗೆ ಗೊತ್ತಾಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಫುಲ್ ವೈರಲ್ ಆಗಿದೆ, ಇದೇ ಟ್ರೆಂಡಿಂಗ್ ಆಗಿದೆ ಕಣೋ ಅಂತ ಮನೋಜ ಹೇಳ್ತಾನೆ. ಸೂರ್ಯ ನೋಡಿ ಶಾಕಾಗಿ, ಅಯ್ಯೋ ನೆಟ್ಟಲ್ಲೇ ಹಾಕ್ಬಿಟ್ಟಿದ್ದಾರೆ ಅದನ್ನಂತ ಸೂರ್ಯ ಶಾಕಾಗಿ ನೋಡ್ತಿರ್ತಾನೆ. ರೋಹಿಣಿ ಯಾಕೆ ಸೂರ್ಯ ನಿಮ್ಗೆ ಈ ವಿಷಯ ಗೊತ್ತಿಲ್ವಾ, ಇದೇ ಫಸ್ಟ್ ಟೈಮ್ ನೀವು ನೋಡ್ತಿರೋದಂತ ರೋಹಿಣಿ ಕೇಳ್ತಾಳೆ. ಸೂರ್ಯ ಏನೂ ಮಾತಾಡಿದ್ರೆ ಸುಮ್ಮನೆ ಇರ್ತಾನೆ. ಆಗ ಶಾಂತಿ ಏನೋ ನಿನ್ನ ಹೆಂಡತಿ ಕುಟುಂಬನ ತಲೆ ಮೇಲೆ ಒರೆಸ್ಕೊಂಡು ಓಡಾಡ್ತಾ ಇದ್ದೆ, ಇವಾಗ ನೋಡು ಏನಾಯಿತು ಅಂತ ಶಾಂತಿ ಹೇಳ್ತಾಳೆ. ನೋಡು ನಿಮ್ಮ ಬಾಂಬೈದ ಎಂಥ ಕೆಲಸ ಮಾಡಿದ್ದಾನೆ, ನನ್ನ ಬ್ಯಾಗನ್ನ ಕದ್ಕೊಂಡು ಹೋಗಿದ್ದಾನೆ, ಅವ್ರು ಕಳ್ಳರು ಕುಟುಂಬ ಅಂತ ಬೈತಾ ಇರ್ಬೇಕಾದ್ರೆ ಸೂರ್ಯ ಏನೂ ಮಾತಾಡ್ದಿರ ಹಾಗೆ ನಿಂತ್ಕೊಂಡಿರ್ತಾನೆ. ಆಗ ಮನೋಜ ಏನೋ ದೊಡ್ಡದಾಗಿ ನ್ಯಾಯ ಮಾತಾಡ್ತಿದ್ದೆ, ಇವಾಗ ನೋಡಿ ಎಂಥ ಕೆಲಸ ಮಾಡಿದ್ದಾನೆ ಅವನು, ದುಡ್ಡೆಲ್ಲ ಕದ್ದಿದ್ದಾನೆ, ಅಮ್ಮನ ತಳ್ಳಿ ಸಾಯಿಸೋ ಕೂಡ ನೋಡಿದ್ದಾನೆ ಅಂತ ಮನೋಜ ಹೇಳ್ತಾನೆ. ಸೂರ್ಯ ಗಾಬರಿಯಿಂದ ಅಪ್ಪ ಅದೇನದು ಅಂತ ಸೂರ್ಯ ಹೇಳಕ್ಕೆ ಹೋಗ್ತಾನೆ. ರಂಗನಾಥ್ ನನಗೆ ಇದುವರೆಗೂ ಇದು ನಂಬೋದಕ್ಕೆ ಆಗಲಿಲ್ಲ, ಅವರಪ್ಪ ತೀರೋದ್ಮೇಲೆ ಅವನು ಬದಲಾಗಿದ್ದಾನೆ, ಚೆನ್ನಾಗಿ ಓದ್ತಿದ್ದಾನೆ ಅಂತ ನಾನು ಅಂದ್ಕೊಂಡೆ, ನೋಡಿದ್ರೆ ಇಂಥ ಕೆಲಸ ಮಾಡಿದ್ದಾನೆ ಅಂತ ರಂಗನಾಥ್ ಹೇಳ್ತಾರೆ. ನಿಮ್ಮಮ್ಮ ಕೇಳ್ತಾರೋ ಪ್ರಶ್ನೆಗೆ ನನಗೆ ಕೋಪ ಬರ್ತದೆ ಕಣೋ, ಆದರೆ ನಾನು ಉತ್ತರ ಕೊಡೋದಕ್ಕೆ ಏನೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಶಾಂತಿ ಈಗಲೇ ಕಣ್ರಿ, ಈಗಲೇ ನೀವು ಕರೆಕ್ಟಾಗಿ ಮಾತಾಡ್ತಿದ್ದೀರಾ ಅಂತ ಶಾಂತಿ ಹೇಳ್ತಾಳೆ. ರಂಗನಾಥ್ ಏನೂ ಉತ್ತರ ಕೊಡೋಕ್ಕಾಗ್ದಿರ ರೂಮ್ ಒಳಗಡೆ ಹೊಟ್ಟೋಗ್ತಾರೆ. ಆಗ ಸೂರ್ಯ ಮೀನಾ ಎಲ್ಲಿ ಅಂತ ಕೇಳಿದಾಗ ಅವರಮ್ಮ ಮನೆಯಿದ್ದಾಳೆ ಅಂತ ಶಾಂತಿ ಹೇಳ್ತಾಳೆ. ಆಗ ಸೂರ್ಯ ಸರಿ ನಾನು ಮೀನನ್ನು ಕರ್ಕೊಂಬರ್ತೀನಿ ಅಂತ ಹೋಗಬೇಕಾದ್ರೆ ಶಾಂತಿ ನೋಡೋ ನೀನು ಅವಳು ಬೇಕಾದ್ರೆ ಮಾತಾಡಿಸು, ಹೋಗಿ ನೀನು ಹೆಂಡ್ತಿಂತ ಮಾತಾಡಿಸ್ಕೊಂಡಿರು, ನೋಡ್ಕೋ, ಆದರೆ ಅವಳನ್ನ ಮಾತ್ರ ಇಲ್ಲಿ ಕರ್ಕೊಂಬರ್ಬೇಡ ಅಂತ ಶಾಂತಿ ಹೇಳ್ತಾಳೆ. ಸೂರ್ಯ ಕೋಪ ಮಾಡ್ಕೊಂಡು, ಏಕೆ ಮೀನಾ ಏನು ಮಾಡಿದ್ಲು, ಅವಳು ನನ್ನ ಹೆಂಡ್ತಿ ಈ ಮನೆ ಸೊಸೆ, ನಾನು ಕರ್ಕೊಂಡು ಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಶಾಂತಿ ಕೋಪ ಮಾಡ್ಕೊಂಡು, ನೀನು ಹೆಂಡ್ತಿ ಅಂತ ಬೇಕಾದ್ರೆ ಹೇಳ್ಕೊ, ಆದರೆ ಈ ಮನೆ ಸೊಸೆ ಅಂತ ಮಾತ್ರ ನೀನು ಹೇಳ್ಬೇಡ, ನೀನು ಬೇಕಾದ್ರೆ ಹೋಗಿ ಮಾತಾಡ್ಸ್ಕೊ, ಏನು ಬೇಕಾದ್ರೂ ಮಾಡ್ಕೋ, ಆದರೆ ಈ ಮನೆ ಮಾತ್ರ ಕರ್ಕೊಂಬರ್ಬೇಡ ಅಂತ ಶಾಂತಿ ಬೈತಾಳೆ. ಆಗ ಸೂರ್ಯ ಯಾಕೆ ಕೇಳಬಾರ್ದು, ಕರ್ಕೊಂಬರ್ಬಾರ್ದು ಸಕ್ಕರೆ ಅಂತ ಹೇಳಿದಾಗ ನನ್ನ ಬ್ಯಾಗ್ ಕದ್ದಿರೋರು ಕಳ್ಳರು ಕುಟುಂಬ ಅದು, ನನಗೆ ಆ ವಿಡಿಯೋ ನೋಡಿದಾಗ ಎಷ್ಟು ಉರಿ ಬರ್ತಾಯಿತ್ತು ಗೊತ್ತಾ, ನನಗೆ ಮೈಯೆಲ್ಲ ಉರಿದೋಗ್ತಾಯಿತ್ತು, ಅಂಥದ್ದಲ್ಲಿ ನಾನು ಹೋಗಿ ಅವ್ರ ಮನೆಗೆ ಹೋಗಿ ಚಪ್ಪಲಿಲಿ ಹೊರಟು ಬಂದಿದ್ದೀನಿ, ಅವಳನ್ನ ಮಾತ್ರ ಕರ್ಕೊಂಬರ್ಬೇಡ ಅಂತ ಶಾಂತಿ ಹೇಳ್ತಾಳೆ. ಆಗ ಸೂರ್ಯ ಏನು ಚಪ್ಪಲಿಲಿ ಹೊರಟು ಬಂದ್ರ, ನೀನು ಯಾಕೆ ಸಕ್ಕರೆ ಈ ಥರ ಎಲ್ಲ ಮಾಡಿದೆ ಅಂತ ಸೂರ್ಯ ಕೇಳ್ತಾನೆ. ಆಗ ಮನೋಜ ಇನ್ನೇನು ಅವ್ನು ಮಾಡಿರೋ ಕೆಲಸಕ್ಕೆ ನಾನು ಅವಾರ್ಡ ಕೊಡಬೇಕಾಗಿತ್ತು ಅಂತ ಮನೋಜ ಕೇಳ್ತಾನೆ. ಕೋಪ ಮಾಡ್ಕೊಂಡು, ಪೆಂಗ್ಯ ನೀನು ಮಧ್ಯದಲ್ಲಿ ಬಂದರೆ ಸರಿಗಿರೋದಿಲ್ಲ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಂದ್ರೆ ಹಂಗೆ ಯಾಕೆ ತಟ್ಬಿಡ್ತೀನಿ ಅಂತ ಬೈತಾನೆ. ಶಾಂತಿ ನೋಡೋ ಸೂರ್ಯ ಅವಳು ಇಲ್ಲಿಗೆ ಬರಬಾರ್ದು ಅಂದರೆ ಬರಲೇಬಾರ್ದು ಅಂತ ಸಕ್ಕರೆ ಹೇಳಿದಾಗ, ನೀನು ಯಾಕೆ ಸಕ್ಕರೆ ಇದನ್ನೆಲ್ಲ ಹೇಳ್ತೀಯ ಅಂತ ಸೂರ್ಯ ಕೇಳ್ತಾನೆ. ಶಾಂತಿ ಯಾಕಂದರೆ ಇದು ನನ್ನ ಮನೆ, ಈ ಮನೇಲಿ ಯಾರು ಇರಬೇಕು ಯಾರು ಇರಬಾರ್ದು ಅಂತ ಡಿಸೈಡ್ ಮಾಡೋಳು ನಾನು, ಆ ಮನೆ ಮಗಳು ಈ ಮನೆಗೆ ಬರಬಾರ್ದು ಅಷ್ಟೇ ಅಂತ ಶಾಂತಿ ಹೇಳ್ತಾಳೆ.
ಸೂರ್ಯ ಆಯಿತು ಬಿಡು ಸಕ್ಕರೆ, ಆ ಮನೆ ಮಗಳು ಬರಬಾರ್ದು ತಾನೇ, ಒಪ್ಕೋತೀನಿ. ಅದೇ ಮೀನಾ ನನ್ನ ಹೆಂಡ್ತಿ ನಾನು ಕರ್ಕೊಂಬರ್ತೀನಿ, ಮೀನಾ ಯಾವುದೇ ತಪ್ಪು ಮಾಡಿಲ್ಲ, ಅವಳನ್ನ ನಾನು ಕರ್ಕೊಂಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಹಾಗೆ ಸೂರ್ಯ ಮೀನನ್ನು ಕರ್ಕೊಂಬರೋಕ್ಕೆ ಅಲ್ಲಿಂದ ಹೊರಟೋಗ್ತಾನೆ. ಮನೋಜ ಏನಮ್ಮ ಅಷ್ಟೊಂದು ಹೇಳಿದ್ರು ಇವನು ಕರ್ಕೊಂಬರ್ತೀನಿ ಅಂತ ಹೋಗಿದ್ದಾನಲ್ಲ ಅಂತ ಮನೋಜ ಕೇಳ್ತಾನೆ. ಆಗ ಶಾಂತಿ ಹೋಗಲಿ ಬಿಡೋ, ಅವನು ಏನೇ ಮಾಡಿದ್ರು ಈ ಜನ್ಮದಲ್ಲಿ ಅವಳನ್ನ ನನ್ನ ಮನೆಗೆ ಸೇರಿಸೋದಿಲ್ಲ ಅಂತ ಹೇಳಿಬಿಟ್ಟು ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ. ಇದನ್ನೆಲ್ಲ ನೋಡಿಬಿಟ್ಟು ರೋಹಿಣಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಈ ಕಡೆ ಪೊಲೀಸ್ ಸ್ಟೇಷನಲ್ಲಿ ಮಂಜುನ್ ವಿಡಿಯೋನ ಕಾನ್ಸ್ಟೇಬಲಲ್ಲಿ ನೋಡಿ ಹೆಂಗೆ ಬ್ಯಾಗ್ನ ಕದ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲ ಆಗ್ಲೇ ಇವನು ಈ ಥರ ಕಳ್ತನ ಮಾಡ್ತಿದ್ದಾನಲ್ಲ, ಈ CCTV ಕ್ಯಾಮ್ರಾ ಡೇಟ್ ನೋಡ್ತಿದ್ರೆ ಇದು 4-5 ತಿಂಗಳ ಹಿಂದೆ ಆಗಿರೋ ಥರ ಕಾಣಿಸ್ತಿದೆ ಅಂತ ಹೇಳ್ತಾರೆ. ಇವಾಗ ಈ ವಿಡಿಯೋ ವೈರಲ್ ಆಗಿದೆ ಅಂದರೆ ಆದಷ್ಟು ಬೇಗ ಈ ಹುಡುಗನ ಹುಡುಕಿ ಅಂತ ನಮಗೆ ಮೇಲಿಂದ ಆರ್ಡ್ರು ಬರ್ಬೋದು ಅಂತ ಹೇಳ್ತಾರೆ. ಅಷ್ಟರಲ್ಲಾಗಲೇ ಇನ್ಸ್ಪೆಕ್ಟ್ರು ಬರ್ತಾರೆ. ಆಗಲೇ ಈ ವಿಡಿಯೋ ಬಗ್ಗೆ ಅವರು ಕೂಡ ಮಾತಾಡಿ, ನನಗಾಗಲೇ SP ಆಫೀಸಿಂದ ಕಾಲ್ ಬಂದಿದೆ, ಈ ಹುಡುಗನ ಆದಷ್ಟು ಬೇಗ ಹಿಡ್ದಾಕ್ರಿ ಅಂತ ನನಗೆ ಆರ್ಡರ್ ಬಂದಿದೆ, ಇವನು ಆದಷ್ಟು ಬೇಗ ಹುಡುಕಿ, ಅವನ ಮುಖ ಚೆನ್ನಾಗಿ ಕಾಣಿಸ್ತಿದೆ, ಹುಡುಕಿ ಬೇಗ ಅಂತ ಹೇಳ್ತಾರೆ. ಆಗ ಕಾನ್ಸ್ಟೇಬಲ್ಸ್ ಎಲ್ಲ ಆಯಿತು ಸರ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಮನೆಯಲ್ಲಿ ಮೀನಾ ಮತ್ತು ಕುಸುಮ ಜೋರಾಗಿ ಅಳ್ತಾ ಇರ್ತಾರೆ. ಅವರು ಅಳೋದನ್ನ ನೋಡೋಕ್ಕಾಗ್ದಿರ ಕನಕ ಬಂದು ಸಮಾಧಾನ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಸೂರ್ಯ ಅಲ್ಲಿಗೆ ಬಂದಾಗ ಮೀನಾ ಜೋರಾಗಿ ಅಳ್ಕೊಂಡು ಸೂರ್ಯನ ಹೋಗಿ ತಪ್ಕೊತಾಳೆ. ಆಗ ಸೂರ್ಯ ಬಂದು ಮೀನಾ ಅಳಬೇಡ ಕಣೆ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಬೇಕಾದ್ರೆ ಕುಸುಮ ಅವ್ರು ಬಂದು ಅಳಿಯಂದ್ರೆ ದಯವಿಟ್ಟು ನಮಗೆ ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾರೆ. ಆಗ ಸೂರ್ಯ ಅತ್ತೆ ಏನು ಮಾಡ್ತಿದ್ದಾರೆ, ಈ ಥರ ಎಲ್ಲ ಕೇಳಬೇಡಿ ಅಂತ ಸೂರ್ಯ ಹೇಳಿದಾಗ ಮಂಜುನ ಕೈ ಮುರಿದಾಕ್ದಾಗ ನಾನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ, ಆದರೆ ಇವಾಗ ನನಗೆಲ್ಲ ಅರ್ಥ ಆಗ್ತದೆ, ನೀವು ಯಾಕೆ ಈ ಥರ ಮಾಡಿದ್ರಿ ಅಂತ, ನಮಗೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕುಸುಮ ಮತ್ತೆ ಕೇಳ್ಕೊತಾರೆ. ಸೂರ್ಯ ಅತ್ತೆ ಆ ಥರ ಎಲ್ಲ ಏನಿಲ್ಲ, ನೀವೇನು ಬೇಜಾರು ಮಾಡ್ಕೊಬೇಡಿ, ಸಮಾಧಾನ ಮಾಡ್ಕೊಳ್ಳಿ ಅಂತ ಸೂರ್ಯ ಸಮಾಧಾನ ಮಾಡ್ತಾನೆ. ಆಗ ಮೀನಾ ಅವನಿಗೋಸ್ಕರ ನಾನು ನಿಮಗೆ ಇಷ್ಟೆಲ್ಲ ಬೈದೆ, ಇಷ್ಟೆಲ್ಲ ಜಗಳ ಮಾಡಿದೆ, ನನಗೆ ವಿಷಯನೇ ಗೊತ್ತಿರಲಿಲ್ಲ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಮೀನಾ ಕೇಳ್ಕೊತಾಳೆ. ಆಗ ಮೀನಾ ಸೂರ್ಯನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕಾದ್ರೆ, ಮೀನಾ ಏನೇ ಮಾಡ್ತಾ ಇದೀಯಾ, ಎದ್ದೋಳೆ ಅಂತ ಸೂರ್ಯ ಮೀನಾಗೆ ಸಮಾಧಾನ ಮಾಡ್ತಾನೆ. ಅಲ್ಲ ರೀ, ಇಷ್ಟೆಲ್ಲ ನೋವನ್ನ ನೀವು ಒಬ್ಬರೇ ಮನಸ್ಸಲ್ಲಿ ಇಟ್ಕೊಂಡು ತಡ್ಕೊಂಡಿದ್ದೀರಲ್ಲ, ನಮಗೇನಾದರೂ ಗೊತ್ತಾದರೆ ನೋವಾಗುತ್ತೆ ಅಂತ ಇಷ್ಟು ದಿವಸ ನೀವೇ ಮನಸ್ಸಲ್ಲಿ ಇಟ್ಕೊಂಡಿದ್ರಲ್ಲ ಅಂತ ಮೀನಾ ನೆನೆಸ್ಕೊಂಡು ಜೋರಾಗಿ ಅಳ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.